ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವತ್ತು ಜೆನ್ಕಿನ್ಸ್ ಇನ್ಸ್ಟಾಲ್ ಮಾಡೋದು ಹೇಗೆ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ಸೊ ವೆರಿ ಸಿಂಪಲ್ ಸ್ಟೆಪ್ಸ್. ಓಕೆ, ಓನ್ಲಿ there will be a two steps. So using that we can install the Jenkins. Okay, so minimum requirement ಬಂದ್ಬಿಟ್ಟು Java should be installed first. So any you can use the latest version or whatever the version we require. So but here I am using the JDK 17. Okay, so Java 17 are the latest one you can use. Okay, so ನಾನಿಲ್ಲಿ Java JDK 17 ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಫಸ್ಟ್ ನಾವು ಸಿಸ್ಟಮ್ ಅಪ್ಡೇಟ್ ಮಾಡೋದು ಮತ್ತು ಇನ್ಸ್ಟಾಲ್ ಓಪನ್ ಜೆ ಡಿ ಕೆ, ದೆನ್ ವಿ ವಿಲ್ ಪ್ರೊಸೀಡ್ ವಿತ್ ದ ಜೆನ್ಕಿನ್ಸ್ ಇನ್ಸ್ಟಾಲೇಷನ್. ಓಕೆ, ಸೊ ನಾವಿವತ್ತು AWS ಅಲ್ಲಿ ಉಬುಂಟು ಸಿಸ್ಟಮ್ ಕ್ರಿಯೇಟ್ ಮಾಡಿ ಉಬುಂಟಿನಲ್ಲಿ ಇನ್ಸ್ಟಾಲ್ ಮಾಡೋದು ಹೇಗೆ ಅನ್ನೋದು ನೋಡೋಣ. ಓಕೆ, ಸೊ ನಾನಿಲ್ಲಿ ಒಂದು ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡ್ತೀನಿ. ಓಕೆ, lunch instance, then select your server name. Here I am creating Jenkins new. Okay, ನೀವು ಯಾವ್ದಾದ್ರು ನೇಮ್ ಕೊಡ್ಬೋದು. ಸೊ ನೆಕ್ಸ್ಟ್ ನಾನಿಲ್ಲಿ OS AMI ಸೆಲೆಕ್ಟ್ ಮಾಡಬೇಕು. ಓಕೆ, ಸೊ ನಾನಿಲ್ಲಿ ಉಬುಂಟು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ದೆನ್ ಓಕೆ, so this is free tier eligible. Okay, so this is free to use. Okay, so ಇದು ಬಂದ್ಬಿಟ್ಟು ಉಬುಂಟು ಸರ್ವರ್ 24 ವರ್ಷನ್ LTS. ಓಕೆ, ಸೊ ಇದನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ. ಓಕೆ, ನೀವು ಯಾವ್ದಾದ್ರು AMI ಸೆಲೆಕ್ಟ್ ಮಾಡ್ಬೋದು. ನಾನಿಲ್ಲಿ ಉಬುಂಟು ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ T2 ಮೈಕ್ರೋ. ಸೊ ಇಟ್ ಈಸ್ ಅವೈಲಬಲ್ ಫಾರ್ ಫ್ರೀ ಟೈರ್ ಎಲಿಜಿಬಲ್. ಓಕೆ, so then keypad, so you can create the new keypad or you can use the existing keypad. Okay, okay, ನಾನಿಲ್ಲಿ ನ್ಯೂ ಕೀಪೇಡ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಓಕೆ, ಸೊ ಜೆನ್ಕಿನ್ಸ್ ಕೀಪೇಡ್. ಓಕೆ, ಸೊ ಹಿಯರ್ RSA ಸೆಲೆಕ್ಟ್ ಮಾಡಿ, ದೆನ್ PM. ಓಕೆ, ಸೊ ಕ್ರಿಯೇಟ್ ಕೀಪೇಡ್. ಓಕೆ, ಸೊ ಒಂದು ಫೈಲ್ ಡೌನ್ಲೋಡ್ ಆಗುತ್ತೆ, ಇಲ್ಲಿ ನೋಡ್ಬೋದು ಜೆನ್ಕಿನ್ಸ್ ಕೀಪೇಡ್ ಅಂತ. ಇದನ್ನು ನಾವು ಸೇಫಾಗಿ ಸ್ಟೋರ್ ಮಾಡಬೇಕಾಗತ್ತೆ. ಫ್ಯೂಚರಲ್ಲಿ ನಾವು ಸರ್ವರ್ ಕನೆಕ್ಟ್ ಮಾಡೋದಕ್ಕೆ ಈ ಕೀಪೇಡ್ ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಕೀಪೇಡ್ ನೋಡಿ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಸೆಕ್ಯೂರಿಟಿ ಸೆಟ್ಟಿಂಗ್ಸ್, ನೆಟ್ವರ್ಕ್ ಸೆಕ್ಯೂರಿಟಿ. ಸೊ ಹಿಯರ್ ಐ ಆಮ್ ಸೆಲೆಕ್ಟಿಂಗ್ ದ ಎಕ್ಸಿಸ್ಟಿಂಗ್ ಸೆಕ್ಯೂರಿಟಿ ಗ್ರೂಪ್. ಓಕೆ, ಸೊ ಜೆನ್ಕಿನ್ಸ್ VMSG. ಓಕೆ, ಇದನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಹೊಸ್ದಾಗಿ ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಸೊ ಬಟ್ ನಾನು ಯಾವ್ಯಾವ ಪೋರ್ಟ್ಸ್ ಎನೇಬಲ್ ಮಾಡಬೇಕು ಅನ್ನೋದು ತೋರಿಸ್ತೀನಿ ಒನ್ಸ್ ಜೆನ್ಕಿನ್ಸ್ ಸರ್ವರ್ created. So I will show what are the ports need to be enabled. Okay, so security group select ಆಗಿದೆ. Next create lunch instance. Okay, so create ಆಗಿದೆ. So click on this instances, refresh ಮಾಡಿ, ನೋಡಿ ಇಲ್ಲಿ ಕ್ರಿಯೇಟ್ ಆಗಿದೆ. ಓಕೆ, ಇದು ನಮ್ಮ ಇನ್ಸ್ಟೆನ್ಸ್. ಓಕೆ, ಸೊ ನಾವು ಇಲ್ಲಿ ಡೈರೆಕ್ಟ್ ನಾವು ಬ್ರೌಸರಲ್ಲೇ ಕನೆಕ್ಟ್ ಮಾಡ್ಬೋದು. ಓಕೆ, ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಈ ಸರ್ವರ್ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕನೆಕ್ಟ್ ಅಂತ ಆಪ್ಷನ್ ಇದೆ, ಕ್ಲಿಕ್ ಆನ್ ಕನೆಕ್ಟ್. ಓಕೆ, ಸೊ ಇಲ್ಲಿ ಇಟ್ ವಿಲ್ ಕಮ್ ಟು ದಿಸ್ ಪೇಜ್. ಹಿಯರ್ ಯು ನೋ ನೀಡ್ ಟು ಸೆಲೆಕ್ಟ್ ಎನಿಥಿಂಗ್. ಡಿಫಾಲ್ಟ್ it will be selected connection type. Okay, so now click on connect below. So it will be opened another window in the browser itself. Here we can see the created server CLI will be opened. Okay, ನೀವಿಲ್ಲಿ ರೂಟ್ ಯೂಸರ್ ಲಾಗಿನ್ ಆಗಿ sudo su. Okay, now root user is logged. Okay,
Now you can copy paste the comments. Okay, ಫಸ್ಟ್ ಒಂದು ಬಂದ್ಬಿಟ್ಟು ಈ sudo apt update. sudo ಹಾಕೋದ ಅವಶ್ಯಕತೆ ಇಲ್ಲ, ಆ ಕಡೆ ಆಲ್ರೆಡಿ ನಾವು sudo ಯೂಸರ್ ಲಾಗಿನ್ ಆಗಿದ್ದೀವಿ. ಓಕೆ, ಫಸ್ಟ್ ಸಿಸ್ಟಮ್ ಅಪ್ಡೇಟ್ ಆಗಬೇಕು. ಓಕೆ, ಅಪ್ಡೇಟ್ ಆಗಿದೆ. ನೆಕ್ಸ್ಟ್ ಇನ್ಸ್ಟಾಲ್ ದ OpenJDK. ಎಸ್ ಕೊಡಿ. So it will take some time to install. Okay, okay, so now OpenJDK also installed. Now we are proceed with the Jenkins installation. ಸೊ ನಾನು ಈ ಎಲ್ಲ ಕಮೆಂಟನ್ನು ಒಟ್ಟಿಗೆ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾನು ಇದೆಲ್ಲ ಕಮೆಂಟು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಓಕೆ, ಸೊ ನಾವಲ್ಲಿ ಏನು ಸೆಕ್ಯೂರಿಟಿ ಫೈಲ್ ಕ್ರಿಯೇಟ್ ಮಾಡಿದ್ವಿ ಗೊತ್ತಾ. ಸೊ ಅದು ನಾವು SSH using SSH when we want to connect, we need that file. Okay, so here I am connected directly through in the browser, so here that is not required. When you connect from the remote or if you are connecting through the SSH, so that file is required. So the downloaded file, Jenkins Keypair PM file. Okay, ನಾವಿಲ್ಲಿ ಡೈರೆಕ್ಟ್ ಬ್ರೌಸರಲ್ಲಿ ಕನೆಕ್ಟ್ ಆಗಿದ್ದೀವಿ. ಸೊ ನಾವು ಜೆನ್ಕಿನ್ಸ್ ಇನ್ಸ್ಟಾಲ್ ಆಗಿದೆ. ನೆಕ್ಸ್ಟ್ ನಾವು ಲಾಗಿನ್ ಆಗಿ ಚೆಕ್ ಮಾಡೋಣ. ಓಕೆ, ಸೊ ನೀವು ಪಬ್ಲಿಕ್ ಕಾಪಿ ಮಾಡ್ಕೊಳ್ಳಿ. ನೀವು ಸರ್ವರ್ ಸೆಲೆಕ್ಟ್ ಮಾಡಿದ್ರೆ ಕೆಳಗಡೆ ಪಬ್ಲಿಕ್ ತೋರಿಸುತ್ತೆ, ಅದನ್ನು ಕಾಪಿ ಮಾಡ್ಕೊಳ್ಳಿ, ಪೇಸ್ಟ್ ಮಾಡಿ. ಓಕೆ, ಸೊ ಪೋರ್ಟ್ ನಂಬರ್ ಬಂದ್ಬಿಟ್ಟು 8080. ಓಕೆ, IP address :8080. So if you have successfully installed the Jenkins, it will come to this page. Okay, so before this I want to show you the port okay, where we want to enable. Okay, we have to go to networking, security group. So you have to come to security, then click on security group. ಇಲ್ಲಿ ನೋಡ್ಬೋದು ಇನ್ಬೌಂಡ್ ರೂಲ್ಸ್. ಓಕೆ, ಸೊ ಇನ್ಬೌಂಡ್ ರೂಲ್ಸ್ ಯಾವ್ಯಾವ ಪೋರ್ಟ್ ಎನೇಬಲ್ ಮಾಡಿದ್ದೀನಿ ಅಂತ ಇಲ್ಲಿ ನೋಡ್ಬೋದು ನೀವು. 3080, 2244, 380, 80, 9000. ಸೊ 8080 ಬಂದ್ಬಿಟ್ಟು ಡಿಫಾಲ್ಟ್ ಪೋರ್ಟ್ ಫಾರ್ ಜೆನ್ಕಿನ್ಸ್. ಓಕೆ, ಇದನ್ನು ನಾವು ಎನೇಬಲ್ ಮಾಡಿದ್ದೀನಿ ಆಲ್ರೆಡಿ. ಓಕೆ, ಸೊ ನೀವು ಎನೇಬಲ್ ಮಾಡಿಲ್ಲ ಅಂದರೆ ಇಲ್ಲಿ ಎಡಿಟ್ ಇನ್ಬೌಂಡ್ ರೂಲ್ಸ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಸೊ ನೀವಿಲ್ಲಿ ಆ್ಯಡ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಆ್ಯಡ್ ರೂಲ್ ಅಂತ ಇರುತ್ತೆ. ಆ್ಯಡ್ ರೂಲ್ ಅಂತ ಕೊಟ್ಟರೆ ಕಸ್ಟಮ್ TCP ಸೆಲೆಕ್ಟ್ ಮಾಡಿ, ಇಲ್ಲಿ ಪೋರ್ಟ್ ನಂಬರ್ ಸೆಲೆಕ್ಟ್ ಮಾಡಿ 8080 ಕಸ್ಟಮ್, ದೆನ್ ಇಲ್ಲಿ 000./0 ಇದನ್ನು ಸೆಲೆಕ್ಟ್ ಮಾಡಿ ಈಗ ಕಮೆಂಟ್ಸ್ ಕೊಡ್ಬೋದು, ಡಿಸ್ಕ್ರಿಪ್ಷನ್ ಕೊಡ್ಬೋದು, ಮತ್ತು ಸೇವ್ ರೂಲ್ಸ್.
ಇಷ್ಟು ಕೊಟ್ಟರೆ ನಿಮಗೆ ಆ್ಯಡ್ ಆಗುತ್ತೆ. ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ, ಸೊ ನಾವು ನಾಟ್ ನೆಸೆಸರಿ ಟು ಆ್ಯಡ್. ಓಕೆ ಓಕೆ ನಾವಿಲ್ಲಿ ನೋಡ್ಬೋದು, ಈ we have to get the administration password. So copy this and type cat and the command. It will give you one password, so take that password and paste it here and click on continue. So it will ask install suggested plugins. Is install, select plugins to install. So install the suggested plugins. Okay, okay, so ನೀವು ಈ ಥರ Jenkins in very simple way you can install the Jenkins. Okay, once this plugins are installed, it will ask the password. Okay, username, password and name, email id. Okay, after completing this plugins installation, so it will ask the username, password and name and email id. You have to give those details and click on continue. Okay, so then you are ready to use the Jenkins. Okay, so this is about installation of Jenkins in very simple steps. Okay, I hope this video is helpful. Thank you for watching.